ಕೃಷ್ಣ ಪರಮಾತ್ಮರು ಧರ್ಮರಾಜನಿಗೆ ಬೋಧನೆ ಮಾಡ್ತಾರೆ ಕಥೆ ಹೇಳ್ಬಿಟ್ಟು. ಸೊ ನೀವು ಇದು ಕಥೆ ಹೇಳಿದ್ರೆ ಕೇಳಿದಾಗ ಮೋಕ್ಷ ಸಿಗ್ತೆ ಅಂತ ಕೃಷ್ಣ ಪರಮಾತ್ಮರು ಧರ್ಮರಾಜನಿಗೆ ಹೇಳಿದ ಕಥೆಯಿಂದಲೇ ಮೋಕ್ಷ ಸಿಗ್ತೆ ಅಂತ ಆ ಕಥೆಯನ್ನು ಕೇಳಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಅಷ್ಟೇ ಅದೇ ಸೇಮ್. ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ. ನಾವು ವರ್ಷ ಅಲ್ಲಿ ಹೋಗ್ತಿದ್ವಿ ಇದಕ್ಕೆ ತಿರುಪತಿಗೆ. ಈ ಸತಿ 4ನೇ ತಾರೀಕು ಹೋಗ್ತೀವಿ. ಇವ್ರು ಹೇಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ? ಅವ್ರಿಗೆ ರೇಡಿಯೋ ಅದು ಇದು ಕೇಳ್ತಾ ಇರ್ತಾರೆ. ಮತ್ತೆ ಅವರು ಇಸ್ ಎ ಪ್ರೊಫೆಸರ್ ಆಫ್ ಇನ್ ಕಾಲೇಜ್ ಎಕನಾಮಿಕ್. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊತಾ ಇರ್ತಾರೆ. ಇವತ್ತಿನ ವಿಶೇಷ ಏನು? ವೈಕುಂಠ ಏಕಾದಶಿ ಅಂದ್ರೆ ಏನು? ಮೇಡಮ್, ವೈಕುಂಠ ಏಕಾದಶಿ ಅಂದ್ರೆ ಗೋವಿಂದನ ಬಾಗಿಲಿಗೆ ಅವನು ಮಲಗಿರ್ತಾರ ಸ್ಥಾನ, ಅದು ದ್ವಾರನ ಓಪನ್ ಆಗುತ್ತೆ. ಆ ದಿನದಲ್ಲಿ ನಾವು ದ್ವಾರದೊಳಗೆ ಹೋದಾಗ ನಮಗೊಂದು ಮಾನವ ಜನಾಂಗಕ್ಕೆ ಮಾನವ ಸಮಾಜಕ್ಕೊಂದು ನಂಬಿಕೆ ಇದೆ, ಮೋಕ್ಷ ಸಿಗುತ್ತೆ ಅಂತ. ಅದನ್ನು ಹಲವಾರು ಕಥೆಗೆ ಅಜಮಿಲನ್ ಕಥೆ ಹೇಳಿದ್ದಾರೆ. ಈಗ ಅವನು ನಾರಾಯಣ ಅಂತ ಹೇಳಿ ಮೋಕ್ಷ ಪಡ್ಕೊಂಡ, ಮತ್ತು ಕೃಷ್ಣದೇವರಾಯ ಧರ್ಮರಾಜ್ ಹೇಳಿದ ಕಥೆ ಇದೆ, ಮತ್ತು ಅವ್ರ ತಂದೆ ತಾಯಿಗಳ ಕಥೆ ಇದೆ. ಅದ್ರ ಬಗ್ಗೆ ತಿಳ್ಕೊಂಡಿದ್ದು ನಾವು ಆ ನಂಬಿಕೆಯನ್ನು ಇಟ್ಕೊಂಡು ವೈಕುಂಠ ಏಕಾದಶಿಯ ದರ್ಶನವನ್ನು ಮಾಡ್ತೀವಿ. ಹೇಗಿರ್ಬೇಕು ಇವತ್ತಿನ ವ್ರತ ಎಲ್ಲ? ವ್ರತ ಪೂರ್ತಿ ಉಪವಾಸ ಇದ್ರೆ ಒಳ್ಳೇದೇ ಮೇಡಮ್. ಕಾಯಿಲೆ ಪಟ್ಟಿರೋರು ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಮಾತ್ರೆ ನುಂಗೋರು. ಬಟ್ ಆದಷ್ಟು ಹಣ್ಣು ಹಾಲು ಸೇವನೆ ಮಾಡಬೇಕು, ನಿಟ್ಟುಪವಾಸ ಮಾಡ್ಬೋದು ಅಂತ ಪರಮಾತ್ಮನೇ ಹೇಳ್ತಾನೆ. ಇವತ್ತಿನ ಸ್ವರ್ಗ ಯಾವ ರೀತಿ ಪ್ರಾಪ್ತಿ ಆಗುತ್ತೆ? ನಮ್ಮ ನಡವಳಿಕೆ ಮೇಲೆ ಮೇಡಮ್, ನಮ್ಮ ನಡವಳಿಕೆ ಒಳ್ಳೆತನ, ಅದ್ರ ಮೇಲೆ ನಮ್ಮ ಮೋಕ್ಷ ಡಿಸೈಡ್ ಆಗುತ್ತೆ.